ಸೈನಿಕನು ನೀನು ಸೇನಾಧಿಪತಿಯಲ್ಲಿಹನೋ ಆಣತಿಯ ಕಳುಹುತಿಹನದನು ನೀನರಿತು ಜಾಣಿನ ಧಟಿಂಪೋರು ಸೋಲು ಗೆಲುವವನೆಣಿಕೆ ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ. ಇಂದಿನ ಕಥೆಯಲ್ಲಿ ಗುಂಡಪ್ಪನವರು ಈ ಜೀವನವೇ ಒಂದು ರಣರಂಗ ಅಂತ ಹೇಳ್ತಾರೆ. ಈ ರಣರಂಗದಲ್ಲಿ ನಾವುಗಳು ಯುದ್ಧ ಮಾಡೋ ಸೈನಿಕರಂತೆ. ಇದು ಹೇಗಪ್ಪ ಅಂದ್ರೆ, ದೂರದಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ದಾನೊಬ್ಬ ಸೇನಾಧಿಪತಿ. ಅವನು ಆಜ್ಞೆಗಳನ್ನಷ್ಟೇ ಹೊರಡಿಸ್ತಾನೆ, ಹೀಗೆ ಮಾಡ್ರಪ್ಪ ಅಂತ. ಆ ಸೈನಿಕ ಆಜ್ಞೆಗಳು ಬಂದ ತಕ್ಷಣ ಯಾಕೆ ಆ ರೀತಿ ಆಜ್ಞೆ ಕೊಟ್ಟ ಅಂತ ಯೋಚನೆ ಮಾಡಿದ್ರೆ, ಏನ್ ಆಜ್ಞೆ ಬಂದಿದೆ ಅದನ್ನ ಶಿರಸ ವಹಿಸಿ ಪಾಲನೆ ಮಾಡ್ತಾನೆ. ಅಂದ್ರೆ ಯುದ್ಧವನ್ನು ಮಾಡ್ತಾ ಇರ್ತಾನೆ ಅಷ್ಟೇ. ಮತ್ತೆ ಯುದ್ಧ ಮಾಡ್ಬೇಕಾದ್ರೆ ಜಾಣತನ ಮತ್ತೆ ಪರಾಕ್ರಮ ಈ ಎರಡನ್ನು ಇಟ್ಕೊಂಡು ಅವನು ಯುದ್ಧ ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಒಂದಿಷ್ಟು ಸಮಯಗಳಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ. ಆಗ ತುಂಬಾ ಯೋಚನೆ ಮಾಡ್ಬಾರ್ದು, ಕೆಲಸ ಮಾಡ್ಬೇಕು, ಕರ್ಮ ಮಾಡ್ಬೇಕಷ್ಟೇ. ಮತ್ತೆ ಆ ರೀತಿ ಕೆಲಸವನ್ನು ಮಾಡ್ಬೇಕಾದ್ರೆ ಒಂದು ಜಾಣತನ ಮತ್ತೆ ಇನ್ನೊಂದು ಪರಾಕ್ರಮವನ್ನು ಮೆರಿಬೇಕು. ಪರಾಕ್ರಮದಿಂದ ಅದೇ ಪರಿಶ್ರಮ ಹಾಕಿ ಹೋರಾಟ ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ. ಜೀವನ ಒಂದು ರಣರಂಗ ಅಂತ ಹೇಳ್ತಾರೆ ಅಷ್ಟೇ. ಅದರಿಂದ ಯಾವತ್ತೂ ಕೂಡ ಯುದ್ಧ ನಿಲ್ಲಬಾರ್ದು. ಸೈನಿಕ ಯುದ್ಧ ಮಾಡೋದಕ್ಕೆ ಅಷ್ಟೇ ಕೆಲಸ. ಹಾಗೆ ನಾವು ಕೂಡ ಜೀವನವನ್ನ ಮಾಡ್ತಾ ಇರ್ಬೇಕು, ಫಲದ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ನಮಸ್ಕಾರಗಳು.